ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಮಧು ಫುಡ್ ಸ್ಟಾಲ್. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಮಧು ಫುಡ್ ಸ್ಟಾಲ್. ಇದು ನಂದಿನಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರದ ಫುಡ್ ಸ್ಟ್ರೀಟ್ ನಲ್ಲಿ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಇಲ್ಲಿ ಎಗ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್, ನೂಡಲ್ಸ್, ಕಬಾಬ್, ಹಾಗೆ ಬಾಯ್ಲ್ಡ್ ಎಗ್, ಆಮ್ಲೆಟ್ ಇವೆಲ್ಲ ಸಿಗ್ತವೆ. ಈಗ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿನ ಎಗ್ ಫ್ರೈಡ್ ರೈಸ್ ಅನ್ನ ನಾನು ಟೇಸ್ಟ್ ಮಾಡಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವು ಒಮ್ಮೆ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಎಗ್ ಫ್ರೈಡ್ ರೈಸ್ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ, ಸಖತ್ತು ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ಹಾಗೆ ಕಬಾಬ್ ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಈಗ ನೋಡಿ ಕಬಾಬ್ ಹಾಕ್ತಾ ಇದ್ದಾರೆ, ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಬಿಸಿ ಬಿಸಿಯಾದ ಕಬಾಬ್ ತಿನ್ನಲು ಸಿದ್ಧವಾಗಿದೆ. ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆಲ್ಲ ಫ್ರೆಂಡ್ಸ್. ಪಾರ್ಸಲ್ಗೆ ಆರ್ಡರ್ ಬಂದಿದೆ, ಎಗ್ ಫ್ರೈಡ್ ರೈಸ್. ನೋಡಿ ಪಾರ್ಸಲ್ ಮಾಡ್ತಾ ಇದ್ದಾರೆ. ಒಂದು ಎಗ್ ಫ್ರೈಡ್ ರೈಸ್ಗೆ 50 ರೂಪಾಯಿ ತಗೊಳ್ತಾರೆ.
ಈಗ ಎಗ್ ಮಸಾಲ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ಯಾವ ರೀತಿ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಗ್ ಮಸಾಲ ರೆಡಿ ಆಯ್ತು. ನೋಡಿ ಸಖತ್ ಕಾಣ್ತಾ ಇದೆಯಲ್ಲ ಎಗ್ ಮಸಾಲ. ಇಲ್ಲಿನ ತಿಂಡಿ ತಿನಿಸುಗಳು ಬಹಳ ಟೇಸ್ಟಿಯಾಗಿರೋದ್ರಿಂದ ಹಿಂದೆನೇ ಕಸ್ಟಮರ್ಸ್ ಆರ್ಡರ್ಸ್ ಕೊಡ್ತಾ ಇದ್ದಾರೆ. ಇವರು ಹಾಕ್ತಾನೆ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಈಗ ಎಗ್ ನೂಡಲ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫಸ್ಟ್ ಎಗ್ ಎಲ್ಲ ಹಾಕ್ಬಿಟ್ಟು ಬುರ್ಜಿ ತರ ಮಾಡ್ಕೊಂಡು ಈಗ ನೂಡಲ್ಸ್ ಹಾಕ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ನೋಡೋಣ ಯಾವ ರೀತಿ ಮಾಡ್ತಾರೆ ಎಗ್ ನೂಡಲ್ಸ್ನ ಅಂತ. ಏನ್ ಸಖತ್ತಾಗಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ನನಗೂ ಹಾಗೆ ಅನ್ನಿಸ್ತಾ ಇತ್ತು, ಆದ್ರೆ ಏನ್ ಮಾಡ್ಲಿ, ವಿಡಿಯೋ ಮಾಡೋದು ಬಿಟ್ಟು ತಿನ್ನಕ್ಕಾಗೋದಿಲ್ಲಲ್ಲ. ಆಮೇಲೆ ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಫ್ರೆಂಡ್ಸ್. ನೀವು ಈ ಕಡೆ ಬಂದಾಗ ಮರಿದಲೆ ನಂದಿನಿ ಲೇಔಟ್ ಹತ್ರ ಇರೋ ಫುಡ್ ಸ್ಟ್ರೀಟ್ಗೆ ಬನ್ನಿ. ಅಲ್ಲಿ ಮಧು ಫುಡ್ ಸ್ಟಾಲ್ ಅಂತ ಇದೆ. ಅಲ್ಲಿ ಬಂದು ಇಲ್ಲಿನ ತಿಂಡಿ ತಿನಿಸುಗಳನ್ನು ಟೇಸ್ಟ್ ಮಾಡಿ, ಟೇಸ್ಟ್ ಹೇಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ನೀವು ಹಾಕುವಂಥ ಕಾಮೆಂಟ್ಸು, ಲೈಕ್ಸು ನಮ್ಮನ್ನು ಇನ್ನಷ್ಟು ವಿಡಿಯೋಗಳನ್ನು, ಹೊಸ ಹೊಸ ರುಚಿಗಳನ್ನು ತೋರಿಸೋದಕ್ಕೆ ನಮಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರೀತಮ್ ಅಂತ. ಏನು ತಗೊಂಡ್ರಿ ಸರ್? ಎಗ್ ರೈಸ್ ತಗೊಂಡಿದ್ದೀನಿ ಮತ್ತು ಎಗ್ ಚಿಲ್ಲಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್. ಮಸ್ಟ್ ವಿಸಿಟ್ ಚೆನ್ನಾಗಿದೆ. ನಂದಿನಿ ಲೇಔಟ್ ಅಲ್ಲಿ ಇರೋದು ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ಇಷ್ಟ ಆಗಿದೆ. ರೆಗ್ಯುಲರ್ ಬರ್ತಾ ಇದ್ದೀರಾ? ಇಲ್ಲ ಸರ್, ಅವಾಗ ಒಂದೊಂದು ಟೈಮ್ ಬರ್ತಾ ಇರ್ತೀನಿ. ಓಕೆ.
ಬೇರೆ ಏನು ಇಷ್ಟ ಆಗುತ್ತೆ ನಿಮಗೆ? ಎಲ್ಲ ಚೆನ್ನಾಗಿರುತ್ತೆ ಸರ್. ಕಬಾಬು, ಆಮ್ಲೆಟ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಚಿಕನ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಷ್ಟು ಚಿಕ್ಕ ಫುಡ್ ಸ್ಟಾಲ್ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರಲ್ಲ. ಫ್ರೆಂಡ್ಸ್, ನಂದಿನಿ ಲೇಔಟ್ ಬಸ್ ಸ್ಟಾಪ್ ಹತ್ರ ಪಾರ್ಕ್ ಇದೆ. ಆ ಕಡೆ ಈ ಕಡೆ ಪಾರ್ಕ್ ಮಧ್ಯದಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಫುಡ್ ಸ್ಟ್ರೀಟ್ ಇದೆ. ಸೊ ಅಲ್ಲಿ ಸುಮಾರು ಫುಡ್ ಸ್ಟಾಲ್ಸ್ಗಳೆಲ್ಲ ಹಾಕೊಂಡಿದ್ದಾರೆ. ಅದರಲ್ಲಿ ಇದು ಒಂದು ಈ ವಿಡಿಯೋ ನಾನು ತೋರಿಸ್ತಾ ಇರೋದು ಮಧು ಫುಡ್ ಸ್ಟಾಲ್ ಅಂತ. ನೋಡಿ, ಪಾರ್ಸಲ್ಗೆ ಹೋಗ್ತಾ ಇದೆ ಚಿಕನ್ ಫ್ರೈಡ್ ರೈಸ್. ಪಾರ್ಸಲ್ ಸಹ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಈಗ ಆಮ್ಲೆಟ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್, ನೋಡ್ಕೊಂಬರೋಣ. ನೋಡಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದಾರೆ. ಆಮ್ಲೆಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಮೊಟ್ಟೆ ಸಸ್ಯಾಹಾರಿಯೋ ಅಥವಾ ಮಾಂಸಾಹಾರಿಯೋ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬೇಗ ಬೇಗ ಕಾಮೆಂಟ್ಸ್ ಮಾಡಿ, ನೋಡೋಣ ಎಷ್ಟು ಬೇಗ ಯಾರ್ಯಾರು ಕಾಮೆಂಟ್ಸ್ ಮಾಡ್ತೀರಾ ಅಂತ ತಿಳಿಸಿ. ಫ್ರೆಂಡ್ಸ್, ಈಗ ಮಧು ಫುಡ್ ಸ್ಟಾಲ್ ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋದು. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ತಮ್ಮ ಹೆಸರು? ನನ್ನ ಹೆಸರು ಮಧು ಅಂತ. ನಿಮ್ದು ಇದು ಹೋಟೆಲ್ ಹೆಸರು ಸರ್? ಹೋಟೆಲ್ ಮಧು ಫುಡ್ ಸ್ಟಾಲ್ ಅಂತ ಇಟ್ಕೊಂಡಿದ್ದೀವಿ. ಮಧು ಫುಡ್ ಸ್ಟಾಲ್. ಏನೇನು ಮಾಡ್ತೀರಾ ಇಲ್ಲಿ ಸರ್? ನಾವಿಲ್ಲಿ ಎಗ್ ರೈಸು, ಕಬಾಬು, ನೂಡಲ್ಸು, ಆಮ್ಲೆಟು, ಅದು ಕಸ್ಟಮರ್ ಕೇಳಿದಾಗೆಲ್ಲ ಮಾಡಿಕೊಡ್ತೀವಿ ಅವ್ರಿಗೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಅಲ್ಲ, ಒಂದು 8 ವರ್ಷದಿಂದ ಮಾಡ್ತಾರೆ. ಏನು ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ಸರ್ ಹೋಟೆಲ್ ನಮ್ಗೆ ಎಗ್ ರೈಸ್ ಚೆನ್ನಾಗಿ ಓಡ್ತೈತೆ. ಬೆಳಗ್ಗೆ ಬೇಕಾದ್ರೆ 11 ಗಂಟೆಗೆ ಹಾಕಿ ಬಂದು ಎಗ್ ರೈಸ್ ಕಾಯ್ತಾ ಇರ್ತಾರೆ ಜನ. ಓಕೆ, ಆ ಥರ ಫೇಮಸ್ ಆಗಿದೆ ಎಗ್ ರೈಸ್ ಆಗಿ. ಕಸ್ಟಮರ್ಸ್ ಹೇಗಿದ್ದಾರೆ ಸರ್? ಕಸ್ಟಮರ್ಸ್ ಎಲ್ಲ ಪರವಾಗಿಲ್ಲ, ನೀವೇ ನೋಡಿ ಅಲ್ಲೆಲ್ಲ ತಿಂತಾರೆ. ಬೇಕಾದ್ರೆ ಹೋಗಿ ಕೇಳಿ ನೋಡಿ ಅವ್ರನ್ನ, ನಾವೇನು ಹೇಳಲ್ಲ. ಅವ್ರ ಬಗ್ಗೆ ಕೇಳಿ ಅವ್ರನ್ನ ಹೆಂಗೆ ನಾವು ಮಾಡಿಕೊಡ್ತೀವಿ, ಎಷ್ಟು ಟೇಸ್ಟ್ ಆಗಿ ಮಾಡ್ತೀವಿ ಅನ್ನೋದು ಅವ್ರು ಗೊತ್ತಿರ್ಬೋದು. ಅಲ್ಲ, ನಿಮ್ಮ ಅಂಗಡಿಗೆ ಕಸ್ಟಮರ್ಸ್ ರೆಸ್ಪಾನ್ಸ್ ಹೆಂಗಿದೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ.
ಓಕೆ. ನಮ್ಗೆ ಇನ್ನೇನು ಕಸ್ಟಮರ್ಗಳು ಸ್ಟಾರ್ಟ್ ಆಗುತ್ತೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ಥರ. ಎಷ್ಟು ಒಂದು ಎಗ್ ರೈಸ್? ಒಂದು ಎಗ್ ರೈಸ್ 50. ಮುಂಚೆ 40 ಇತ್ತು, ಇವಾಗ ಸ್ವಲ್ಪ ರೇಟ್ಗಳೆಲ್ಲ ಜಾಸ್ತಿ ಆಗಿ ಓಕೆ. 50 ಮಾಡಿದ್ದೀವಿ. ಕಬಾಬ್? ಮತ್ತೆ ಕಬಾಬ್ 50, ಹಾಫ್ 50, ಫುಲ್ 100. ಓಕೆ. ಕಬಾಬ್. ಮತ್ತೆ ಆಮ್ಲೆಟ್? ಆಮ್ಲೆಟ್ 15, ಸಿಂಗಲ್, ಡಬ್ಬಲ್ 30. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.